everyone, ಎಲ್ಲರಿಗೂ ವೆಲ್ಕಮ್. ಸೊ ಟುಡೇಸ್ ವಿಡಿಯೋ ಇಸ್ ಆಲ್ ಅಬೌಟ್ ಸ್ಪೆಷಲ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ಪುಳಿಯೋಗರೆ ಪೌಡರ್ ಮಿಕ್ಸ್. ಸೊ ನಮ್ಮ ಮಾರ್ಕೆಟಲ್ಲಿ ತುಂಬಾ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ಗಳು ಸಿಗ್ತವೆ. ಸೊ ರೆಡಿ ಪೌಡರ್ಸ್ ಅಂದರೆ ರೆಡಿ ಟು ಈಟ್ ಪೌಡರ್ಸ್ ಅಂತ ಏನು ಕರಿತೀವಲ್ಲ, ರೆಡಿ ಟು ಈಟ್ ಫುಡ್ಸ್, ಅದೇ ರೀತಿ ಸೊ ಸುಮಾರು ಮಾರ್ಕೆಟಲ್ಲಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ಗಳಿದ್ದಾವೆ. ಲೈಕ್ ಪುಳಿಯೋಗರೆ ಮಿಕ್ಸ್ಚರ್ ಆಗಿರ್ಬೋದು, ಅದು ಪುಳಿಯೋಗರೆ ಪೌಡರ್ಸು, ವಾಂಗಿಬಾತ್ ಪೌಡರ್, ಬಿಸಿಬೇಳೆಬಾತ್ ಪೌಡರ್, ಸೊ ಈ ಥರ ಮಲ್ಟಿಪಲ್ ಪ್ರಾಡಕ್ಟ್ಸ್ ಇದ್ದಾವೆ. ಸೊ ಇವತ್ತು ನಾನೊಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೇನೆ. ಸೊ ಇದು ಯಾವುದು ಅಂತಂದರೆ GRB ಅವರ ಬ್ರ್ಯಾಂಡ್ ಪ್ರಾಡಕ್ಟ್ ಇದು ಬಂದು ಪುಳಿಯೋಗರೆ ಮಿಕ್ಸ್ ಪೌಡರ್. ಸೊ ನಾನು ನಿಮಗೆ ಇವತ್ತು ಏನು ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಅಂತಂದರೆ, ಈ ಪುಳಿಯೋಗರೆ ಪೌಡರಲ್ಲಿ ಲೈಕ್ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ, ಈ ಪ್ರಾಡಕ್ಟ್ ಏನಿಂದ ಅಂದರೆ ಏನಕ್ಕೆ ಇದನ್ನು ಪುಳಿಯೋಗರೆ ಪೌಡರ್ ಅಂತ ಕರಿತಾ ಇದ್ದಾರೆ, ಆ್ಯಂಡ್ ಮೇಜರಾಗಿ ಇದು ಎಷ್ಟು ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟ್ ಆಗಿದೆ. ಇದರಿಂದ ಏನಾದ್ರು ಅನ್ಸೇಫ್ ಥಿಂಗ್ಸ್ ಅಂದರೆ ಅವ್ರು ಯೂಸ್ ಮಾಡುವಂಥ ಇಂಗ್ರೀಡಿಯೆಂಟ್ಸ್ ಏನಾದರೂ ಅನ್ಸೇಫ್ ಇದೆಯಾ ಅಥವಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಕರೆಕ್ಟಾಗಿದೆಯಾ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹಲವಾರು ನ್ಯೂಟ್ರಿಷನ್ ರಿಲೇಟೆಡ್ ಟಿಪ್ಸ್ ಕಂಟೆಂಟ್ಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ನಿಮಗೆ ಎಲ್ಲ ರೀತಿಯಾದ ನ್ಯೂಟ್ರಿಷನ್ ಟಿಪ್ಸ್, ಕಂಟೆಂಟ್ಸ್, ಫುಡ್ ಪ್ರಾಡಕ್ಟ್ ಲೇಬಲಿಂಗ್, ಪ್ಯಾಕೇಜಿಂಗ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಈಗ ಹೇಳ್ತಾ ಬನ್ನಿ, ನನ್ನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ನಿಮ್ಮ ಮುಂದೆ ನನ್ನ ಪ್ರಾಡಕ್ಟ್ ಏನು ತೋರಿಸ್ತಾ ಇದ್ದೀನಲ್ಲ, ಇದು ಬಂದು GRB ಪುಳಿಯೋಗರೆ ಪೌಡರ್. ಸೊ ಇವತ್ತು ನಾನು ತೊಗೊಂಡಿರುವಂಥ ಪ್ರಾಡಕ್ಟ್ ಯಾವುದು ಅಂದರೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೊರಟಿರುವಂಥದ್ದು GRB ಪ್ರಾಡಕ್ಟ್ ಬಗ್ಗೆ. ಇದು ಯಾವುದೇ ರೀತಿಯಾದಂತಹ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ಇದು ನನ್ನ ಪರ್ಸ್ನಲ್ ವಿಡಿಯೋ ಆಗಿದೆ. ಆ್ಯಸ್ ಅ ಫುಡ್ ಸೈನ್ಸ್ ಪ್ರೊಫೆಷ್ನಲ್ ನಿಮಗೆ ಪ್ರತಿಯೊಂದು ಫುಡ್ ಪ್ರಾಡಕ್ಟ್ಸ್ ಏನಿರುತ್ತೆ, ಏನು ನೋಡಬೇಕು, ಲೇಬಲ್ ಆಗಿರ್ಬೋದು, ಪ್ಯಾಕೇಜಿಂಗ್ ಆಗಿರ್ಬೋದು, ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಎಷ್ಟು ಸೇಫ್ ಇರುತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹಲವಾರು ಇದೇ ಥರ ಪ್ರಾಡಕ್ಟ್ ರಿವ್ಯೂಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ವಿಡಿಯೋ ಬೇಕು ಅಂತ ನಾನು ಆ ಪ್ರಾಡಕ್ಟ್ನ ರಿವ್ಯೂ ಮಾಡ್ತೀನಿ. ಸೊ ಈಗ ನೀವು ನೋಡ್ತಾ ಇದ್ದೀರಾ, ನನ್ನ ಮುಂದೆ ಇರುವಂಥದ್ದು GRB ಪುಳಿಯೋಗರೆ ಪೌಡರ್ ಪ್ಯಾಕೆಟ್. ಇದು 500 ಗ್ರಾಮ್ ಪ್ಯಾಕೆಟ್. ಸೊ ನೀವು ನೋಡ್ಬೋದು ಫ್ರಂಟ್ ಪ್ಯಾಕೇಜಿಂಗ್ ಲೇಬಲ್ ಯಾವ ರೀತಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ಬ್ರ್ಯಾಂಡ್ ಹೆಸರು GRB ಅಂತ ಇದೆ ಬ್ರ್ಯಾಂಡ್ ಹೆಸರು. ಸೈನ್ ಆಫ್ ಪ್ಯೂರಿಟಿ ಇದು ಅವರ ಪರ್ಟಿಕ್ಯುಲರ್ ಬ್ರ್ಯಾಂಡ್, ಅವರು ಏನು ಟ್ರೇಡ್ ಮಾರ್ಕ್ನ ಮಾತ್ರ ಈ ಪ್ರಾಡಕ್ಟ್ ಹೆಸರು ಏನು ಅವರು ಕ್ಲಿಯರಾಗಿ ಆಸ್ ಪರ್ ಎಫ್ಎಸ್ಎಸ್ಐ ಮೆನ್ಷನ್ ಮಾಡಿದ್ದಾರೆ, ಪುಳಿಯೋಗರೆ ಪೌಡರ್ ಅಂತ. ಇಲ್ಲಿ ನೋಡ್ಬೋದು ನೀವು ಗ್ರೀನ್ ಕಲರ್ ಲೋಗೋ ಇದೆ. ಸೊ ಈ ಗ್ರೀನ್ ಲೋಗೋ ಇದೆ ಅಂತಂದರೆ ಇದು ವೆಜಿಟೇರಿಯನ್ ಪ್ರಾಡಕ್ಟ್ ಅಂತ. ಎನಿ ಆಫ್ ದ ಫುಡ್ ಪ್ರಾಡಕ್ಟ್ ವಿಚ್ ಆರ್ ವೆಜಿಟೇರಿಯನ್ ಹ್ಯಾಸ್ ಟು ಬಿ ಕ್ಲೇಮ್ಡ್ ಗ್ರೀನ್ ಲೋಗೋ ಆಸ್ ಪರ್ ಎಫ್ಎಸ್ಎಸ್ಐ. ಗ್ರೀನ್ ಲೋಗೋ ಇರಬೇಕು. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಟ್ರೆಡಿಷ್ನಲಿ ಗ್ರೌಂಡ್ ಮಸಾಲ ಅಂತ ಕೊಟ್ಟಿದ್ದಾರೆ. ಅಂದರೆ ಇವರು ಕ್ಲೇಮ್ ಮಾಡ್ತಿರುವಂಥದ್ದು ಈ ಪ್ರಾಡಕ್ಟಲ್ಲಿ ಟ್ರೆಡಿಷ್ನಲಿ ಅಂದರೆ ಅವರ ಮನೆಯಲ್ಲಿ ಮಾಡಿರುವಂಥ ಪದಾರ್ಥ ಆಗಿರ್ಬೋದು, ಅಥವಾ ಅವರ ಟ್ರೆಡಿಷ್ನಲ್ ಕಲ್ಚರ್ ಏನಿದೆ ಆ ಕಲ್ಚರಿಂದ ಮಾಡಿರುವಂಥ ಮಸಾಲ ಅಂತ ಕೊಟ್ಟಿದ್ದಾರೆ. ಸೊ ಈ ಫೋಟೋದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಕಾಣ್ತಾ ಇದೆ. ಪುಳಿಯೋಗರೆ ಈ ಥರ ಮಾಡ್ಕೋಬೋದು ಈ ಪೌಡರಿಂದ ಅಂತ ಅವರು ಒಂದು ಕ್ಲೇಮ್ ಮಾಡ್ತಿದ್ದಾರೆ. ಸ್ಯಾಂಪಲ್ ಕ್ವಾಂಟಿಟಿ ಬಂದು 500 ಗ್ರಾಮ್. ಅಂದರೆ ಈ ಹೋಲ್ ಪೌಡರ್ ಪ್ಯಾಕೆಟ್ ಏನಿದೆ ಇದು 500 ಗ್ರಾಮ್ಸ್ ಪ್ರಾಡಕ್ಟ್ ಪ್ಯಾಕೆಟ್ ಆಗಿದೆ. ನೋಡಿ ಕೆಳಗಡೆ ಪ್ಯಾಕೆಟ್ ಕೆಳಗಡೆ ಕೂಡ ಯಾವ ರೀತಿ ಇದೆ, GRB ಸೈನ್ ಆಫ್ ಪ್ಯೂರಿಟಿ ಅಂತಿದೆ. ಮೇಲ್ಗಡೆ ಇದು ಕಂಪ್ಲೀಟ್ ಸೀಲ್ಡ್ ಪ್ಯಾಕೆಟು, ನಾನು ಇನ್ನೂ ಓಪನ್ ಮಾಡಿಲ್ಲ, ಜಸ್ಟ್ ಒಂದು ಹೊಸ ಪ್ಯಾಕೆಟ್ ತಂದಿರೋದು. ಸೊ ಈಗ ಬ್ಯಾಕ್ ಸೈಡ್ ಏನಿದೆ ಪ್ರಾಡಕ್ಟ್ ಲೇಬಲ್ಸ್ ಅಂತ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಸೊ ಮುಖ್ಯವಾಗಿ ನಾವು ಇಂಗ್ರೀಡಿಯೆಂಟ್ಸ್ ಎಲ್ಲ ಹೋಗೋಕ್ಕಿಂತ ಮುಂಚೆ ಪ್ರಾಡಕ್ಟ್ ತೊಗೊಳ್ಳುವಾಗ ಮೇಯ್ನಾಗಿ ನೋಡಬೇಕಾಗಿರುವಂಥದ್ದು ಏನು ಅಂತ ತಿಳಿಸಿದ್ದೀನಿ ನಾನು ಆಲ್ರೆಡಿ. ಯಾವುದು ಅಂದರೆ ಲಾಟ್ ನಂಬರ್, ಮ್ಯಾನುಫ್ಯಾಕ್ಚರ್ ಡೇಟು, ಯೂಸ್ ಬೈ ಡೇಟ್ ಅಂದರೆ ಎಕ್ಸ್ಪೈರಿ ಡೇಟು, MRP. ಇಲ್ಲಿ ನೀವು ನೋಡ್ಬೋದು ಇದ್ರ ಲಾಟ್ ನಂಬರ್ ಬಂದು 26A12A13 ಇದೆ. ಮ್ಯಾನುಫ್ಯಾಕ್ಚರ್ ಡೇಟ್ ಬಂದು Jan 2026 ಅಂದರೆ ಈ ವರ್ಷ ಜನವರಿ ಮ್ಯಾನುಫ್ಯಾಕ್ಚರ್ ಆಗಿದೆ. ಯೂಸ್ ಬೈ 2026 ಡಿಸೆಂಬರ್. ಸೊ ಡಿಸೆಂಬರ್ 2026 ಒಳಗಡೆ ಇದೆ, ಅಂದರೆ 1 ಇಯರ್ ವ್ಯಾಲಿಡಿಟಿ ಅಂತ ಕೊಟ್ಟಿದ್ದಾರೆ. ಸೊ ಜನವರಿಯಿಂದ ಡಿಸೆಂಬರ್ವರೆಗೂ ಇದು ವ್ಯಾಲಿಡಿ ಇರುತ್ತೆ ಅಂತ ಈ ಪ್ರಾಡಕ್ಟ್ ಇದೆ. ಅಂದರೆ ನೀವು ಒನ್ಸ್ ಓಪನ್ ಮಾಡಿದ್ಮೇಲೆ ಇದು ವ್ಯಾಲಿಡಿಟಿ ಕಡಿಮೆ ಆಗ್ಬೋದು, ಬಿಕಾಸ್ ಶೆಲ್ಫ್ ಲೈಫ್ ಡಿಪೆಂಡ್ ಅಪಾನ್ ಪ್ಯಾಕೇಜಿಂಗ್ ಯೂಸ್. ಅಂದರೆ ಇವರು ಈ ಪ್ರಾಡಕ್ಟ್ನ ಪ್ಯಾಕ್ ಮಾಡುವಾಗ ಶೆಲ್ಫ್ ಲೈಫ್ ಎಲ್ಲ ಸ್ಟಡಿ ಮಾಡಿ ಇದು 1 ವರ್ಷನ 10 ಮಂತ್ಸ್ ಎಷ್ಟು ಬರುತ್ತೆ ಅಂತ ಅವರು ಆ ಶೆಲ್ಫ್ ಲೈಫ್ ಸ್ಟಡೀಸ್ ಪ್ರಕಾರ ಈ ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರಿ ಡೇಟ್ ಕೊಡ್ತಾರೆ. ಸೊ ನಾವು ಒಂದ್ಸಲ ಪ್ರಾಡಕ್ಟ್ನ ಓಪನ್ ಮಾಡಿದ್ಮೇಲೆ ಯೂಸ್ ಮಾಡಿದಾಗ ನಾವು ಇದು ಡಿಸೆಂಬರ್ವರೆಗೂ ಇರುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ. ಬಿಕಾಸ್ ಯಾಕಂತಂದರೆ ಅಲ್ಲಿ ಹಲವಾರು ಫ್ಯಾಕ್ಟರ್ಸ್ಗಳು ಇನ್ಕ್ಲೂಡ್ ಆಗುತ್ತೆ. ಲೈಕ್ ನಾವು ಯಾವ ರೀತಿ ಪ್ರಾಡಕ್ಟ್ ಓಪನ್ ಮಾಡಿದ್ಮೇಲೆ ಸ್ಟೋರ್ ಮಾಡ್ತೀವಿ, ಯಾವ ರೀತಿ ಆದಂಥ ಕಂಟೈನರಲ್ಲಿ ಇರ್ತೀವಿ, ಇಲ್ಲ ಈ ಪ್ರಾಡಕ್ಟ್ನ ಎಷ್ಟು ಯೂಸ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮಲ್ಟಿಪಲ್ ಫ್ಯಾಕ್ಟರ್ಸ್. ಸೊ ಇದು ಪ್ರೈಸ್ ಬಂದು 250 ರುಪೀಸ್ ಅಂತ ಕ್ಲೇಮ್ ಮಾಡ್ತಿದ್ದಾರೆ. 500 ಗ್ರಾಮ್ ಪ್ಯಾಕೆಟ್ಗೆ 250 ರುಪೀಸ್ ಆಗಿದೆ. ಸೊ ಮೇಯ್ನಾಗಿ ನೋಡಬೇಕಿರೋದ್ರಿಂದ ಮ್ಯಾನುಫ್ಯಾಕ್ಚರ್ ಡೇಟು, ಯೂಸ್ ಬೈ ಡೇಟು, ಪ್ರೈಸಿಂಗ್. ಓಕೆ, ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಒಂದು ಬಾರ್ಕೋಡ್ ಕೊಟ್ಟಿದ್ದಾರೆ. ಸೊ ಈ ಬಾರ್ಕೋಡ್ ಸ್ಕ್ಯಾನ್ ಮಾಡಿದ್ರೆ ಪ್ರಾಡಕ್ಟ್ದು ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ಬರ್ಬೋದು.
ನೆಕ್ಸ್ಟ್ ಬಂದು FSSAI ನಂಬರ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಫುಡ್ ಪ್ರಾಡಕ್ಟ್ ಆಗಿರೋದ್ರಿಂದ FSSAI ಕಡೆಯಿಂದ ಅವರಿಗೆ ಲೈಸೆನ್ಸ್ ಕೊಡೋದು ಅಂತ ನೋಡಬೇಕು. ಸೊ ಲೈಸೆನ್ಸ್ ನಂಬರ್ ನೋಡಿ ಇಲ್ಲಿ ಕೊಡ್ತಾರೆ, ಇದು FSSAIನ ಲೈಸೆನ್ಸ್ ನಂಬರ್ ಆಗಿರುತ್ತೆ. ನೆಕ್ಸ್ಟ್ ಏನು ನೋಡಬೇಕು ಅಂದರೆ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಮಾರ್ಕೆಟೆಡ್ ಬೈ, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ನೋಡಿ, GRB ಡೈರಿ ಫುಡ್ ಪ್ರೈವೇಟ್ ಲಿಮಿಟೆಡ್, ಅಂದರೆ GRB ಡೈರಿ ಫುಡ್ಸ್ ಅವರು ಮೇನ್ ಮ್ಯಾನುಫ್ಯಾಕ್ಚರರ್ ಆಗಿದ್ದಾರೆ, ಮಾರ್ಕೆಟಿಂಗ್ ಕೂಡ ಅವರೇ ಮಾಡ್ತಿದ್ದಾರೆ. ಇದು ಅವರ ಕಂಪನಿಯ ಅಡ್ರೆಸ್ ಆಗಿದೆ. ಏನಾದ್ರು ಫೀಡ್ಬ್ಯಾಕ್ ಕ್ವೈರೀಸ್ ಇತ್ತಂದರೆ ನೀವು ಕಸ್ಟಮರ್ ಕೇರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಟೋಲ್ ಫ್ರೀ ನಂಬರು, ಇಮೇಲ್ ID ಕೊಟ್ಟಿದ್ದಾರೆ ಆ್ಯಂಡ್ ಕಂಪನಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಪ್ರಾಡಕ್ಟ್ ಆಫ್ ಇಂಡಿಯಾ ಸೈನ್ ಆಫ್ ಪ್ಯೂರಿಟಿ ಇಸ್ ಓನ್ಲಿ ಬ್ರ್ಯಾಂಡ್ ನೇಮ್ ಆರ್ ಟ್ರೇಡ್ ಮಾರ್ಕ್ ಆ್ಯಂಡ್ ಡಸ್ ನಾಟ್ ರೆಪ್ರೆಸೆಂಟ್ ಇಟ್ಸ್ ಟ್ರೂ ನೇಚರ್. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಇದು ಸೈನ್ ಆಫ್ ಪ್ಯೂರಿಟಿ, GRB ಸೈನ್ ಆಫ್ ಪ್ಯೂರಿಟಿ ಆಗಿದೆ ಮತ್ತು ಟ್ರೇಡ್ ಮಾರ್ಕ್ ಆಗಿದೆ, ಇದು ಯಾವುದೇ ರೀತಿ ಟ್ರೂ ಆಗಿರಲ್ಲ ನೇಚರಲ್ಲಿ ಅಂತ ಕೊಟ್ಟಿದ್ದಾರೆ, ಅಂದರೆ ಕ್ಲೇಮ್ ಮಾಡ್ತಿರುವಂಥದ್ದು. ನೆಕ್ಸ್ಟು ನಾವು ನೋಡಬೇಕಾಗಿರುವಂಥದ್ದು ಏನು ಅಂತಂದರೆ ನೆಕ್ಸ್ಟ್ ಪಾರ್ಟ್ ಬಂದಾಗ ನಮಗೆ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ನೋಡಿ, ಪುಳಿಯೋಗರೆ ಪೌಡರ್ ಪ್ರಿಪ್ರೇಷನ್ ಟಿಪ್ಸು ಕೂಡ ಕೊಟ್ಟಿದ್ದಾರೆ. ಪುಳಿಯೋಗರೆ ಪೌಡರ್ ಕುಕ್ಡ್ ರೈಸ್ 1 cup is to 8 cups. This pack makes about 6 kgs of puliyogre which serves 27 to 31. ಅಂದರೆ ಈ 500 ಗ್ರಾಮ್ ಪ್ಯಾಕೆಟ್ ಏನಿದೆ, 500 ಗ್ರಾಮ್ಸ್ ಪುಳಿಯೋಗರೆ ಪೌಡರ್ ಪ್ಯಾಕೆಟು 1 ಕಪ್ ರೈಸ್ 8 ಕಪ್ ಅಂತ ಏನೋ ಕೊಟ್ಟಿದ್ದಾರೆ, 1:8 ರೇಷಿಯೋ ಅಂತ. 6 kg ಪುಳಿಯೋಗರೆಯನ್ನು ತಯಾರಿಸ್ಬೋದು. ಈ ಅರ್ಧ kg ಪೌಡರಿಂದ 6 kg ಪುಳಿಯೋಗರೆ ಅನ್ನವನ್ನು ತಯಾರಿಸ್ಬೋದು ಕೊಟ್ಟಿದ್ದಾರೆ. ಸೊ ಮಿಕ್ಸ್ಡ್ ಮಸಾಲ ಪುಳಿಯೋಗರೆ ಪೌಡರು. ಓಕೆ, ಸೊ ಈಗ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ನೋಡೋಣ ಬನ್ನಿ. ಸೊ ಮುಖ್ಯವಾಗಿ ನೋಡಬೇಕಾದ್ರೆ ನ್ಯೂಟ್ರಿಷನ್ ಇನ್ಫಾರ್ಮೇಷನ್. ಸೊ ಏನು ಹೇಳ್ತಿದ್ದಾರೆ, ಸರ್ವಿಂಗ್ಸ್ ಪರ್ ಪ್ಯಾಕೇಜ್ 17 ಅಂತ ಇದೆ, ಸರ್ವಿಂಗ್ಸ್ ಇಸ್ 30 ಗ್ರಾಮ್ ಅಂತ ಇದೆ. ಅಂದರೆ ಈ ಫುಲ್ ಪ್ಯಾಕೆಟು 17 ಸರ್ವಿಂಗ್ಸ್ನ ಮಾಡ್ಬೋದು ಅಂತ ಕೊಡ್ತಿದ್ದಾರೆ. ಸರ್ವಿಂಗ್ ಸೈಜ್ ಎಷ್ಟು 30 ಗ್ರಾಮ್ಸ್ ಆದರೆ, ಅಂದರೆ 30 ಗ್ರಾಮ್ ಪೌಡರ್ನ 17 ಸರ್ವಿಂಗ್ಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಆ್ಯಸ್ ಪರ್ FSSAI ನಮ್ಮ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ ಅಂತ ಹೇಳಿದಾಗ ಏನೆಲ್ಲ ಇರಬೇಕು ಅಂತಂದರೆ ಎನರ್ಜಿ ಇರಬೇಕು. ಸೊ ಕೊಟ್ಟಿದ್ದಾರೆ, ಪರ್ 100 ಗ್ರಾಮ್ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡಿದ್ರೆ ಎನರ್ಜಿ ನಮಗೆ 364 ಕಿಲೋ ಕ್ಯಾಲೋರೀಸ್ ಬರುತ್ತೆ. ಪ್ರೋಟೀನು 9.5 ಗ್ರಾಮ್ ಪರ್ 100 ಗ್ರಾಮ್ ಸಿಗುತ್ತೆ. ಕಾರ್ಬೋಹೈಡ್ರೇಟ್ಸು 37, ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಂದಾಗ ಇದರಲ್ಲಿ ಟೋಟಲ್ ಶುಗರು, ಆ್ಯಡೆಡ್ ಶುಗರು ಎಲ್ಲ ಇನ್ಕ್ಲೂಡ್ ಆಗಿ ಫೈನಲಾಗಿ ಕಾರ್ಬೋಹೈಡ್ರೇಟ್ಸ್ ಅಂತ ಕೊಡ್ತಾರೆ. ಸೊ ಫ್ಯಾಟ್ ಬಂದು 19.8 ಇದೆ, ಅಂದರೆ ಸ್ಯಾಚುರೇಟೆಡ್, ಟ್ರಾನ್ಸು ಎಲ್ಲ ಸೇರಿ ಟೋಟಲ್ ಫ್ಯಾಟ್ ಅಂತ ಕನ್ಸಿಡರ್ ಮಾಡಿರ್ತಾರೆ. ಸೋಡಿಯಂ ನೋಡಿ 6000 mg ಇದೆ. ಸೋಡಿಯಂ ಇದರಲ್ಲಿ ಯಾಕೆ 6000 mg ಜಾಸ್ತಿ ಇದೆ ಅಂತಂದರೆ ಇದರಲ್ಲಿ ಸಾಲ್ಟ್ ಕಂಟೆಂಟು, ಬಿಕಾಸ್ ಮಸಾಲ ಸ್ಪೈಸಸ್ ಆ್ಯಡ್ ಮಾಡ್ತಿದ್ದಾರಲ್ಲ, ಸೊ ಸ್ಪೈಸಸ್ ಕಂಟೆಂಟ್ ಇರೋದ್ರಿಂದ ಇದು 6000 mg ಪರ್ 100 ಗ್ರಾಮ್, ಹೀಗಾಗಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಆಗಿರುತ್ತೆ. ಬಿಕಾಸ್ ಸ್ಪೈಸಸ್ಸಲ್ಲಿ ಇರುವಂಥ ಸೋಡಿಯಂ ಕಂಟೆಂಟ್ ಇನ್ಕ್ರೀಸ್ ಮಾಡುತ್ತೆ. ಈ ಪರ್ ಸರ್ವ್ ಪರ್ಸೆಂಟ್ RD, ಅಂದರೆ ನಮ್ಮ RD ರೆಕಮೆಂಡೆಡ್ ಡೈಟ್ರಿ ಅಲೋವೆನ್ಸಸ್ ಅಂತ ಏನು ಕರಿತೀವಿ, ಆ್ಯಸ್ ಪರ್ ICMR FSSAI ಪ್ರಕಾರ ನಾವು ಇಷ್ಟು ಕನ್ಸ್ಯೂಮ್ ಮಾಡಿದ್ರೆ, ಅಂದರೆ 100 ಗ್ರಾಮ್ ಪೌಡರ್ ಕನ್ಸ್ಯೂಮ್ ಮಾಡಿದ್ರೆ ನಮಗೆ 364 ಕಿಲೋ ಕ್ಯಾಲೋರೀಸ್ ಎನರ್ಜಿ ಏನು ಬರುತ್ತಲ್ಲ, ಅದು ನಮ್ಮ ಎವ್ರಿ ಪರ್ ಡೇ RDAಗೆ 5.5%ಗೆ ಈಕ್ವಿವೆಲೆಂಟ್ ಆಗಿರುತ್ತೆ. ಅದೇ ರೀತಿ ಪ್ರೋಟೀನ್ ನಮಗೆ 5.3% RDA ಸಿಗುತ್ತೆ. 9.5 ಗ್ರಾಮ್ ಪ್ರೋಟೀನ್, ಅಂದರೆ 100 ಗ್ರಾಮ್ ಪುಳಿಯೋಗರೆ ಪೌಡರ್ ತಿಂದರೆ. ಅದೇ ನಾವು ಸೋಡಿಯಂ ನೋಡ್ಲಿಕ್ಕೆ ಹೋದರೆ 90% RDA ನಮಗೆ ಈ ಸೋಡಿಯಮಲ್ಲೇ ಕವರ್ ಆಗಿಬಿಡುತ್ತೆ ಈ 100 ಗ್ರಾಮ್ ಪೌಡರ್. ಸೊ ಇದು ನಮ್ಮ ನ್ಯೂಟ್ರಿಷನಲ್ ಮೇನ್ ಇನ್ಫಾರ್ಮೇಷನ್ ನಾವು ನೋಡಬೇಕಾಗಿರೋಂಥದ್ದು. ನೆಕ್ಸ್ಟು ಸ್ಟೋರ್ ಇನ್ ಅ ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್, ಯೂಸ್ ಡ್ರೈ ಸ್ಪೂನ್ ಒನ್ಸ್ ಓಪನ್, ಟ್ರಾನ್ಸ್ಫರ್ ದ ಕಂಟೆಂಟ್ಸ್ ಇಂಟು ಅನ್ ಏರ್ ಟೈಟ್ ಕಂಟೈನರ್. ಸೊ ನೋಡಿ, ಇದನ್ನು ಸ್ಟೋರ್ ಮಾಡೋದು ಯಾವ ರೀತಿ ಅಂತ ಕೂಡ ತಿಳಿಸಿದ್ದಾರೆ. ಇದನ್ನು ಕೂಲ್ ಆ್ಯಂಡ್ ಡ್ರೈ ಪ್ಲೇಸಲ್ಲಿ ಸ್ಟೋರ್ ಮಾಡಬೇಕು. ಡ್ರೈ ಸ್ಪೂನೇ ಯೂಸ್ ಮಾಡಬೇಕು. ಯಾಕೆ ವೆಟ್ ಸ್ಪೂನ್ ಯೂಸ್ ಮಾಡಬಾರ್ದು ಅಂದರೆ, ಬಿಕಾಸ್ ಅದರಲ್ಲಿರುವಂಥ ತೇವಾಂಶ ಅಂದರೆ ಮಾಯ್ಚರ್ ಕಂಟೆಂಟಿಂದ ಅದು ಪ್ರಾಡಕ್ಟ್ನ ಹಾಳು ಮಾಡುತ್ತೆ, ಮೈಕ್ರೋ ಆರ್ಗನಿಸಮ್ನ ಬೆಳೆಸಲಿಕ್ಕೆ ಸಹಾಯ ಆಗುತ್ತೆ ವಾಟರ್ ಕಂಟೆಂಟ್ ಇದ್ದರೆ. ಹಂಗಾಗಿ ಸೊ ಒನ್ಸ್ ಓಪನ್ ಟ್ರಾನ್ಸ್ಫರ್ ದ ಕಂಟೆಂಟ್ಸ್ ಟು ಏರ್ ಟೈಟ್ ಕಂಟೈನರ್. ಯಾಕೆ ಏರ್ ಟೈಟ್ ಕಂಟೈನರ್ ಹೇಳ್ತಿದ್ದಾರೆ ಅಂದರೆ, ಪ್ರಾಡಕ್ಟ್ ಚೆನ್ನಾಗಿರಬೇಕು, ಕೆಡದೇ ಇರಬೇಕು, ಆಕ್ಸಿಜನ್ ಜೊತೆ ಕಾಂಟ್ಯಾಕ್ಟ್ ಬರದೇ ಇರಲಿ, ಸೇಫಾಗಿರಬೇಕು, ಮೈಕ್ರೋಆರ್ಗನಿಸಮ್ ಆಗಲಿ ಪ್ರಾಡಕ್ಟ್ ಏನೋ ಹಾನಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಹೇಳ್ತಿದ್ದಾರೆ. ಸೊ ಹಂಗಾಗಿ ಈ ಏನು ಕೊಟ್ಟಿದ್ದಾರಲ್ಲ, ಸ್ಟೋರ್ ಇನ್ ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್ ಆ್ಯಂಡ್ ಯೂಸ್ ಡ್ರೈ ಸ್ಪೂನ್, ಓಪನ್ ಟ್ರಾನ್ಸ್ಫರ್ ಕಂಟೆಂಟ್ಸ್, ಇದು ಆ್ಯಂಡ್ ಈ ಮ್ಯಾನುಫ್ಯಾಕ್ಚರ್ ಡೇಟ್ ಎಕ್ಸ್ಪೈರಿ ಡೇಟ್ಗೆ ತುಂಬಾ ಅಪ್ಲಿಕೇಬಲ್ ಆಗಿರುವಂಥ ಮೇನ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ನಾವು ಏನು ನೋಡಬೇಕು ಅಂತಂದರೆ ಇಂಗ್ರೀಡಿಯೆಂಟ್ಸ್ ನೋಡಬೇಕು. ಸೊ ನೋಡಿ, ಮುಖ್ಯವಾಗಿ ಯಾವುದೇ ನಾವು ಪ್ರಾಡಕ್ಟ್ ತೊಗೊಂಡಾಗ ಮೇಯ್ನಾಗಿ ನೋಡಬೇಕಾಗಿರ್ತದ್ದು ಪ್ರಾಡಕ್ಟ್ ನೇಮ್ ಏನಿದೆ, ಇಂಗ್ರೀಡಿಯೆಂಟ್ಸು, ನ್ಯೂಟ್ರಿಷನಲ್ ಇನ್ಫಾರ್ಮೇಷನು, ಈ ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರಿ ಡೇಟು. ಸೊ ಈಗ ಆಗಿದ್ರೆ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ನೋಡಿ, ಇಂಗ್ರೀಡಿಯೆಂಟ್ಸಲ್ಲಿ ಮೊದಲನೇದಾಗಿ ಟ್ಯಾಮ್ರಿನ್ ಕಾನ್ಸಂಟ್ರೇಟ್, ಅಂದರೆ ಹುಣಸೆ ಹಣ್ಣಿನ ಕಾನ್ಸಂಟ್ರೇಟ್, ಇದು ಹುಣಸೆಯ ರಸ ಅಂತ ಏನು ಕರಿತೀವಿ ಅದನ್ನೇ ಯೂಸ್ ಮಾಡ್ತಿದ್ದಾರೆ. 15% ಯೂಸ್ ಮಾಡ್ತಿದ್ದಾರೆ. ಯಾಕೆ 15% ಯೂಸ್ ಮಾಡ್ತಿದ್ದಾರೆ ಅಂದರೆ ಇದು ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿದೆ. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಇದನ್ನು ಫಸ್ಟಲ್ಲಿ ಕೊಟ್ಟಿದ್ದಾರೆ. ಸೆಕೆಂಡು ಸಾಲ್ಟು 15%, ಅಂದರೆ ಉಪ್ಪು, ನಾವು ಏನು ದಿನನಿತ್ಯ ಅಡುಗೆಯಲ್ಲಿ ಉಪಯೋಗಿಸ್ತೀವಲ್ಲ ಉಪ್ಪು, ಅದನ್ನು 15% ಯೂಸ್ ಮಾಡಿದ್ದಾರೆ. ಆಮೇಲೆ ಪೀನಟ್ 10% ಯೂಸ್ ಮಾಡ್ತಿದ್ದಾರೆ, ಅಂದರೆ ಕಡಲೆ ಬೀಜಗಳು 10% ಪೀನಟ್ ಯೂಸ್ ಮಾಡಿದ್ದಾರೆ. ನಂತರ ಕೋರಿಯಂಡರ್ ಯೂಸ್ ಮಾಡಿದ್ದಾರೆ, ಅಂದರೆ ಧನಿಯಾ ಯೂಸ್ ಮಾಡಿದ್ದಾರೆ. ಸೆಸಮೆ ಯೂಸ್ ಮಾಡಿದ್ದಾರೆ, ಸಾಸಿವೆ. ಡ್ರೈ ಕೋಕೋನಟ್ ಏನಾದರೆ ಕೊಬ್ಬರಿ ಯೂಸ್ ಮಾಡಿರ್ಬೋದು, ಇಲ್ಲ ಕಾಯಿ ತುರಿ ಯೂಸ್ ಮಾಡಿರ್ಬೋದು. ಜಾಗ್ರಿ ಇದೆ, ಅಂದರೆ ಬೆಲ್ಲ.
ಆನಂತರ ರೆಡ್ ಚಿಲ್ಲಿ ಯೂಸ್ ಮಾಡಿದ್ದಾರೆ, ಅಂದರೆ ಕೆಂಪು ಮೆಣಸಿನ್ಕಾಯಿ ಆಗಿರ್ಬೋದು, ಇಲ್ಲ ಒಣಮೆಣಸಿನ್ಕಾಯಿ ಆಗಿರ್ಬೋದು. ಬೆಂಗಾಲ್ ಗ್ರಾಮ್ ದಾಲ್ ಅಂತ ಇದೆ, ಅಂದರೆ ನಮ್ಮ ಒಗ್ಗರಣೆಯಲ್ಲಿ ಉಪಯೋಗಿಸ್ತೀವಲ್ಲ ಆ ಕಾಳುಗಳು. ರೀಫೈನ್ಡ್ ಪಾಮೋಲಿನ್ ಆಯಿಲ್, ನೋಡಿ ಪಾಮೋಲಿನ್ ಆಯಿಲ್ ಯೂಸ್ ಮಾಡ್ತಿದ್ದಾರೆ ಇಲ್ಲಿ, ಯಾವುದೇ ರೀತಿ ವೆಜಿಟೇಬಲ್ ಆಯಿಲ್ ಅಲ್ಲ, ಇದು ಪಾಮೋಲಿನ್ ಆಯಿಲ್. ನೆಕ್ಸ್ಟ್ ಬಂದು ಆ್ಯಂಟಿ ಕೇಕಿಂಗ್ ಏಜೆಂಟ್ INS 551. ಸೊ INS 551 ಏನು, ಈ ಆ್ಯಂಟಿ ಕೇಕಿಂಗ್ ಏಜೆಂಟ್ ಇವ್ರು ಏನು ಯೂಸ್ ಮಾಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಆ್ಯಂಟಿ ಕೇಕಿಂಗ್ ಏಜೆಂಟ್ ಯಾಕೆ ಯೂಸ್ ಮಾಡಿದ್ದಾರೆ ಪ್ರಾಡಕ್ಟಲ್ಲಿ ಅಂತಂದರೆ, ಈ ಪ್ರಾಡಕ್ಟು ಗಟ್ಟಿ ಆಗದೆ ಇರಲಿ ಅಂತ. ಅಂದರೆ ಈ ಪ್ರಾಡಕ್ಟ್ ಈಗ ನಿಮಗೆ ಪೌಡರ್ ಒಂಥರ ಒಳಗಡೆ ಮುಟ್ಟಿ ನೋಡಿದ್ರೆ ಪ್ಯಾಕೆಟ್ ಒಳಗಡೆ ಒಂಥರ ಪುಡಿ ಈಸಿಯಾಗಿದೆ. ಅದು ಯಾಕೆ ಅಂದರೆ ಬಿಕಾಸ್ ಆಫ್ ದ ಯೂಸ್ ಆಫ್ ಆ್ಯಂಟಿ ಕೇಕಿಂಗ್ ಏಜೆಂಟ್. ಇದೇನು ಮಾಡುತ್ತೆ ಅಂದರೆ ಗಟ್ಟಿ ಆಗಲಿಕ್ಕೆ ಬಿಡಲ್ಲ, ಅದು ಹಾಗೆ ಸ್ಟೇಬಲ್ ಆಗಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಆನಂತರ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿದ್ದಾರೆ, ಕ್ಯೂಮಿನ್ ಯೂಸ್ ಮಾಡಿದ್ದಾರೆ, ಮಸ್ಟರ್ಡ್, ಫೆನುಗ್ರೀಕ್, ಟರ್ಮರಿಕ್ ಯೂಸ್ ಮಾಡಿದ್ದಾರೆ, ಕರಿ ಲೀವ್ಸ್ ಯೂಸ್ ಮಾಡಿದ್ದಾರೆ, ಆ್ಯಂಡ್ ಅಸಿಡಿಟಿ ರೆಗ್ಯುಲೇಟರ್ INS 296 ಯೂಸ್ ಮಾಡಿದ್ದಾರೆ. ಸೊ ಅಸಿಡಿಟಿ ರೆಗ್ಯುಲೇಟರ್ INS 296 ಯಾಕೆ ಯೂಸ್ ಮಾಡಿದ್ದಾರೆ ಅಂದರೆ ಈ ಪ್ರಾಡಕ್ಟಲ್ಲಿರುವಂಥ pH ರೆಗ್ಯುಲೇಟ್ ಮಾಡಲಿಕ್ಕೋಸ್ಕರ ಇದನ್ನು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಆಸ್ಪೋಟಿಡ್ ಅಂದರೆ ಇಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಡಿಕ್ಲರೇಷನ್ ಏನು ಕೊಟ್ಟಿದ್ದಾರೆ, ಕಂಟೈನ್ಸ್ ನಟ್ಸ್ ಅಂದರೆ ಪೀನಟ್ಸ್, ಅಂದರೆ ಇದೊಂದು ಅಲರ್ಜೆನ್ಸ್. ಅಗೇನ್ ಮೇ ಕಂಟೈನ್ ವೀಟ್ ಆ್ಯಂಡ್ ಮಿಲ್ಕ್, ಅಂದರೆ ಇದರಲ್ಲಿ ವೀಟ್ ಆ್ಯಂಡ್ ಮಿಲ್ಕ್ ಇರ್ಬೋದು, ಇಲ್ಲದೇನೂ ಇರ್ಬೋದು. ಸ್ಪೈಸ್ ಕಂಟೆಂಟ್ 58% ಇದೆ ಅಂತ ಕ್ಲೇಮ್ ಮಾಡ್ತಿದ್ದಾರೆ. ಬಿಕಾಸ್ ಇಲ್ಲಿ ಇವರು ಯೂಸ್ ಮಾಡಿರೋಂಥೆಲ್ಲ ಆಲ್ಮೋಸ್ಟ್ ಸ್ಪೈಸ್ ಕಂಟೆಂಟ್ಸ್ ಅಲ್ವ, ಅದಕ್ಕೆ 58% ಇದೆ ಅಂತ ಕ್ಲೇಮ್ ಮಾಡ್ತಿದ್ದಾರೆ. ಸೊ ಹಾಗಿದ್ರೆ ಇದರಲ್ಲಿ ಮೇಯ್ನ್ ಇರುವಂಥ ಲೈಕ್ ಎರಡು ಮೋಸ್ಟ್ ಮೇಜರ್ ಇಂಗ್ರೀಡಿಯೆಂಟ್ಸ್ ಯಾವುದು, ಆ್ಯಂಟಿ ಕೇಕಿಂಗ್ ಏಜೆಂಟ್ INS 551 ಆ್ಯಂಡ್ ಅಸಿಡಿಟಿ ರೆಗ್ಯುಲೇಟರ್ INS 296. ಇವೆರಡು ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಆಮೇಲೆ ಲಾಸ್ಟಲ್ಲಿ ನೋಡೋದಾದರೆ ಕುಕ್ಕಿಂಗ್ ಡೈರೆಕ್ಷನ್ಸ್ ಆಗಿದೆ. ಇದರಲ್ಲಿ ಏನು ಕೊಟ್ಟಿದ್ದಾರೆ, ಯಾವ ರೀತಿ ಕುಕ್ಕಿಂಗ್ ಮಾಡಬೇಕು, ಪ್ರಾಡಕ್ಟ್ ಯೂಸ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ನೋಡ್ಬೋದು, ಈಟ್ 4 ಟೇಬಲ್ ಸ್ಪೂನ್ ಆಫ್ ಎಡಿಬಲ್ ವೆಜಿಟೇಬಲ್ ಆಯಿಲ್ ಇನ್ ಅ ಪ್ಯಾನ್, ಆ್ಯಡ್ 4 ಟೇಬಲ್ ಸ್ಪೂನ್ ಅಂದರೆ 60 ಗ್ರಾಮ್ ಪೌಡರ್ನ ಹಾಕಬೇಕು, ಸ್ಟಿರ್ ಫಾರ್ 1 ಮಿನಿಟ್ ಆನ್ ಲೋ ಫ್ಲೇಮ್, ಆ್ಯಡ್ 3 ಕಪ್ 600 ಗ್ರಾಮ್ ಆಫ್ ಕುಕ್ಡ್ ರೈಸ್ ಆ್ಯಂಡ್ ಮಿಕ್ಸ್ ವಿತ್ ಸರ್ವ್ ವಿತ್ ಚಟ್ನಿ ಆರ್ ಪಾಪಡ್. ಸೊ ನೋಡಿ, ಇದು ಪ್ರೊಸೆಸ್ ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ಕೊಟ್ಟಿದೆ. ಒಂದು ಇಂಗ್ಲೀಷಲ್ಲಿದೆ, ಒಂದು ಕನ್ನಡದಲ್ಲಿದೆ, ಒಂದು ಹಿಂದಿಯಲ್ಲಿದೆ, ಇನ್ನೊಂದು ತಮಿಳಲ್ಲಿದೆ. ಸೊ ಆಲ್ಮೋಸ್ಟ್ ನಮಗೆ ಒಂದು 4 ಲ್ಯಾಂಗ್ವೇಜಸಲ್ಲಿ ಕುಕ್ಕಿಂಗ್ ಡೈರೆಕ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇದು ಬಂದು ನಮ್ಮ GRBA ಪುಳಿಯೋಗರೆ ಪೌಡರ್ ಪ್ಯಾಕೆಟಿನ ಒಂದು ಪ್ಯಾಕೇಜಿಂಗ್ ಲೇಬಲ್ ರಿವ್ಯೂ ಆಗಿದೆ. ಸೊ ಈ ಪ್ರಾಡಕ್ಟಲ್ಲಿ ಏನೆಲ್ಲ ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಪ್ರಾಡಕ್ಟ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ. ಸೊ ನೀವು ಯಾವುದೇ ರೀತಿ ಇದೆ ಅಂತಲ್ಲ, GRBನೇ ಅಂತಲ್ಲ, ಬೇರೆ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಕೂಡ ಸೊ ನೀವು ಮೇಯ್ನಾಗಿ ನೋಡಬೇಕಾಗಿರೋದು ಏನಂದರೆ ಪ್ರಾಡಕ್ಟ್ ನೇಮ್ ನೋಡಿ, ಈ ಥರ ಲಾಟ್ ನಂಬರ್ ಇದೆಯಾ ಇಲ್ವಂತ ನೋಡಿ, ಮ್ಯಾನುಫ್ಯಾಕ್ಚರ್ ಡೇಟ್, ಯೂಸ್ ಬೈ ಡೇಟ್ ಏನಿದೆ ಅಂತ ನೋಡ್ಕೊಳ್ಳಿ, FSSAI ಲೈಸೆನ್ಸ್ ನಂಬರ್ ಇದೆಯಾ ಅನ್ನೋದು ನೋಡ್ಕೊಳ್ಳಿ. ಆಮೇಲೆ ನ್ಯೂಟ್ರಿಷನ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ, ಅಲರ್ಜೆನ್ಸ್ ಏನು ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಳ್ಳಿ. ಬಿಕಾಸ್ ಕೆಲವರಿಗೆ ಕಡಲೆ ಬೀಜ ಎಲ್ಲ ತಿಂದರೆ ಆಗಲ್ಲ, ಅವ್ರಿಗೆ ಅಲರ್ಜಿಕ್ ಆಗಿರುತ್ತೆ. ಕೆಲವರಿಗೆ ಹಾಲು ಮೊಸರು ಇದೆಲ್ಲ ಆಗಲ್ಲ, ಸೊ ಅಲರ್ಜಿಕ್ ಇರುತ್ತೆ. ಸೊ ಇದನ್ನು ಮೇಯ್ನ್ ಇಂಗ್ರೀಡಿಯೆಂಟ್ ಏನು ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ನೋಡ್ಕೊಳ್ಳಿ ಆದಷ್ಟು ಕೂಡ. ಸೊ ಇದು ನಿಮಗೆ ಯಾವಾಗ ಅರ್ಥ ಆಗುತ್ತೆ, ನೀವು ಇದನ್ನು ಕನ್ಸ್ಯೂಮ್ ಮಾಡೋದು ನಿಮಗೆ ಸೇಫ್ ಇದೆಯಾ, ಇಲ್ಲ ಏನಾದರೂ ಇದರಿಂದ ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೋ ಚಾನ್ಸಸ್ ಇದೆಯಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಪುಳಿಯೋಗರೆ GRB ಅವರ ಸೈನ್ ಆಫ್ ಪ್ಯೂರಿಟಿ ಪುಳಿಯೋಗರೆ ಪೌಡರ್ನ ಪ್ರಾಡಕ್ಟ್ ರಿವ್ಯೂ ಆ್ಯಂಡ್ ಎಕ್ಸ್ಪ್ಲನೇಷನ್. ಸೊ ಐ ಹೋಪ್ ನಿಮಗೆಲ್ಲರಿಗೂ ಇದು ಇಷ್ಟ ಆಯಿತು ವಿಡಿಯೋ ಅಂತ ಅಂದ್ಕೊಂಡಿದ್ದೇನೆ. ಸೊ ಇದೇ ರೀತಿ ಇನ್ನೂ ಹಲವಾರು ಪ್ರಾಡಕ್ಟ್ಸ್ನ ರಿವ್ಯೂ ಮಾಡ್ತೀನಿ, ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಆಗಲಿ ಅಥವಾ ಯೂಸ್ ಮಾಡಿರುವಂಥ ಪ್ರಿಸರ್ವೇಟಿವ್ಸ್, ಅಡಿಟಿವ್ಸ್ ಏನಾದ್ರು ಇರಲಿ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದೇ ರೀತಿ ನನ್ನ ವೀಡಿಯೋಸ್ ನಿಮಗೆ ಸಿಗಬೇಕು, ನೋಡಬೇಕು, ತಿಳ್ಕೊಬೇಕು, ನೀವು ತೊಗೊಳ್ತಾರ ಆಹಾರ ಸೇಫ್ ಇದೆಯಾ ಅಂತ ತಿಳ್ಕೊಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಎಲ್ಲ ವೀಡಿಯೋಸ್ನೂ ವಾಚ್ ಮಾಡಿ. ಕೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿವನ್. ಬೈ ಬೈ, ಟೇಕ್ ಕೇರ್.